ಬಿಡದಿ ಟೌನ್ಶಿಪ್ ಜಟಾಪಟಿ ಈಗಾಗಲೇ ದಿನದಿಂದ ದಿನಕ್ಕೆ ತೀವ್ರಗೊಳ್ತಾ ಇದೆ. ಮತ್ತೆ 4 ಗ್ರಾಮಗಳ ಫೈನಲ್ ನೋಟಿಫಿಕೇಶನ್ ಅನ್ನು ನೀಡಲಾಗಿದೆ. ತೀವ್ರಗೊಂಡಿದೆ ಈಗಾಗಲೇ ಬಿಡದಿ ಟೌನ್ಶಿಪ್ ಜಟಾಪಟಿ. ಮತ್ತೆ 4 ಗ್ರಾಮಗಳ ಫೈನಲ್ ನೋಟಿಫಿಕೇಶನ್ ನೀಡಲಾಗಿದೆ. ರೈತ ವಿರೋಧದ ಮಧ್ಯೆ ನೋಟಿಫಿಕೇಶನ್ ನೀಡಲಾಗ್ತಾ ಇದೆ. ಹೊಸೂರು, ಬನ್ನಿಗಿರಿ, ಕೆಜಿ, ಗೊಲ್ಲರಪಾಳ್ಯ, ಅರಳಾಳು ಸಂದ್ರ ಗ್ರಾಮಗಳಿಗೆ ಈಗಾಗಲೇ ಫೈನಲ್ ಅಧಿಸೂಚನೆಯನ್ನ ಹೊರಡಿಸಲಾಗ್ತಾ ಇದೆಯಾ? ಹೊಸೂರು ಗ್ರಾಮದಲ್ಲಿ ಪಟಾಕಿಯನ್ನ ಸಿಡಿಸಿ ಸಂಭ್ರಮಿಸ್ತಾ ಇದ್ದಾರೆ ಯೋಜನೆ ಪರ ಇರುವಂತಹ ರೈತರಿಂದ ಸಂಭ್ರಮಾಚರಣೆಯನ್ನ ಮಾಡಲಾಗ್ತಾ ಇದೆ. 4 ಗ್ರಾಮಗಳ ಅಂತಿಮ ಅಧಿಸೂಚನೆ ಅಂತ ಹೇಳಿ ಸಂಭ್ರಮಿಸ್ತಾ ಇದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಸಂಭ್ರಮಾಚರಣೆಯ ವಿಡಿಯೋ ಈಗಾಗಲೇ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. 6 ಗ್ರಾಮಗಳ ಪೈಕಿ 4 ಗ್ರಾಮಗಳಿಗೆ ಈಗಾಗಲೇ ಅಂತಿಮ ಅಧಿಸೂಚನೆಯನ್ನ ಹೊರಡಿಸಲಾಗಿದೆ. ಇಂದು ಅಧಿಕೃತ ಅಧಿಸೂಚನೆಯನ್ನ ಜಿಬಿಡಿಎಯಿಂದ ಕೂಡ ಈಗಾಗಲೇ ಮಾಡಲಿದ್ದಾರೆ. ಈ ಬಿಡದಿ ಟೌನ್ಶಿಪ್ ಜಟಾಪಟಿ ಏನಿದೆ ಅದು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಒಂದು ಕಡೆ ರೈತರು ನಮ್ಮ ಕೃಷಿ ಭೂಮಿಯನ್ನ ಯಾವುದೇ ಕಾರಣಕ್ಕೂ ಬಿಟ್ಕೊಡೋದಿಲ್ಲ, ನೀವು ಎಷ್ಟೇ ದುಡ್ಡು ಕೊಟ್ಟರು ಕೂಡ ನಾವು ಬಿಟ್ಕೊಡೋದಿಲ್ಲ, ನೀವು ಎಷ್ಟೇ ದುಡ್ಡು ಕೊಟ್ಟರು ಅದು ಇವತ್ತಿರುತ್ತೆ ನಾಳೆ ಖಾಲಿ ಆಗುತ್ತೆ, ಅದನ್ನು ನಂಬ್ಕೊಂಡು ನಾವು ಜೀವನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಒಂದು ಕಡೆ ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ರೈತರು ಯೋಜನೆ ಪರ ಇರುವಂತಹ ರೈತರು ಸಂಭ್ರಮಿಸ್ತಾ ಇದ್ದಾರೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರಬಹುದು. ಪಟಾಕಿ ಸಿಡಿಸಿ ಒಂದು ಸಿಹಿ ಹಂಚುವ ಮೂಲಕ ಯಾವ ರೀತಿ ಸಂಭ್ರಮಿಸ್ತಾ ಇದ್ದಾರೆ ಅನ್ನೋದನ್ನ ಗಮನಿಸಬಹುದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಪ್ರವೀಣ್. ಪ್ರವೀಣ್, ಅಧಿಸೂಚನೆಯನ್ನ ಹೊರಡಿಸಲಾಯ್ತಾ? ರೈತರ ಸಂಭ್ರಮ ಯಾವ ರೀತಿ ಇತ್ತು? ಕಂಪ್ಲೀಟ್ ಡೀಟೇಲ್ಸ್ ನೀಡೋದಾದ್ರೆ. ಖಂಡಿತ ತೇಜಸ್ವಿನಿ, ಬಿಡದಿ ಟೌನ್ಶಿಪ್ ನ ವಿಚಾರವಾಗಿ ಪರ ವಿರೋಧದ ಚರ್ಚೆ ಕೂಡ ಜೋರಾಗ್ತಾ ಇತ್ತು. ದಿನದಿಂದ ದಿನಕ್ಕೆ ಬಿಡದಿ ಟೌನ್ಶಿಪ್ ನ ಜಟಾಪಟಿ ಕೂಡ ತಾರಕಕ್ಕೆ ಇರ್ತಾ ಇತ್ತು. ರೈತರು ಒಂದ್ ಕಡೆ ವಿರೋಧ ಮಾಡ್ತಾರೆ, ಮತ್ತೊಂದ್ ಕಡೆ ಯೋಜನೆ ಆಗ್ಲೇಬೇಕು ಅಂತೇಳಿ ಯೋಜನೆಯ ಪರವಾಗಿದ್ದಂತ ರೈತರು ಕೂಡ ಸಾಕಷ್ಟು ಪ್ರತಿಭಟನೆಯನ್ನ ನಡೆಸ್ತಾರಂತದ್ದು. ಇದ್ರ ಮಧ್ಯೆ ಈಗ ಮತ್ತೆ 4 ಕಂದಾಯ ಗ್ರಾಮಗಳಿಗೆ ಅಂತಿಮ ಅಧಿಸೂಚನೆ ಹೊರಡಿಸಿದ್ದಾರೆ ಅಂತ ಹೇಳಿ ಮಾಹಿತಿ ಗೊತ್ತಾಗ್ತಾ ಇರುವಂತದ್ದು. ನಿನ್ನೆ ರಾತ್ರಿ ಫೈಲ್ಗೆ ಸಿಎಂ ಅವರು ಕೂಡ ಸೈನ್ ಹಾಕಿದ್ದಾರೆ. ಆ ಅಧಿಸೂಚನೆಯ ಗೆಜೆಟ್ ಕಾಪಿ ಹೊರಬೀಳುವ ಮುಂಚೆನೆ ಕೂಡ ಯೋಜನೆ ಪರವಾಗಿದ್ದಂತ ರೈತರು ಈಗ ಸಂಭ್ರಮವನ್ನ ಆಚರಿಸಿರುವಂತದ್ದು. ಬಿಡದಿ ಟೌನ್ಶಿಪ್ ವ್ಯಾಪ್ತಿಯ ಬನ್ಗಿರಿ, ಅರಳಾಳಸಂದ್ರ, ಕೆಜಿ, ಗೊಲ್ಲರಪಾಳ್ಯ, ಹೊಸೂರು ಗ್ರಾಮಗಳ ಅಂತಿಮ ಅಧಿಸೂಚನೆ ಸುಮಾರು 4500 ಎಕರೆಗೂ ಅಧಿಕ ಜಮೀನನ್ನ ಅಂತಿಮ ಅಧಿಸೂಚನೆ ಮಾಡಿದ್ದಾರೆ ಅಂತ ಈಗ ಗೊತ್ತಾಗ್ತಾ ಇರುವಂತದ್ದು. ನಿಟ್ಟಿನಲ್ಲಿ ನಿನ್ನೆ ಹೊಸೂರು ಗ್ರಾಮದಲ್ಲಿ ಬಿಡದಿ ಟೌನ್ಶಿಪ್ ಯೋಜನೆಯ ಪರವಾಗಿದ್ದಂತ ರೈತರು ಪಟಾಕಿಯನ್ನ ಸಿಡಿಸಿ ಸಂಭ್ರಮವನ್ನ ಮಾಡಿರುವಂತದ್ದು. ಯಾಕಂದ್ರೆ ಅವರು ಮೊದಲಿಂದನೂ ಕೂಡ ಯೋಜನೆ ಆಗ್ಬೇಕು ಅಂತ ಹೇಳಿ ಒಂದಷ್ಟು ಮಂದಿ ಪ್ರತಿಭಟನೆಯನ್ನ ಮಾಡ್ತಿದ್ರು. ಆ ನಿಟ್ಟಿನಲ್ಲಿ ಅಂತಿಮ ಅಧಿಸೂಚನೆ ಆಗ್ತಿದಂತೆ ಅವರು ಸಂಭ್ರಮವನ್ನ ಮಾಡಿರುವಂತದ್ದು. ಪಟಾಕಿಯನ್ನ ಸಿಡಿಸಿ ನಾವು ಯೋಜನೆಯ ಪರವಾಗಿದ್ದೇವೆ, ಯೋಜನೆಗೆ ಅಂತಿಮ ಅಧಿಸೂಚನೆ ಸಿಕ್ಕಿರುವಂತದ್ದು ಬಹಳ ಖುಷಿ ಇದೆ ಅನ್ನುವಂತ ವಿಚಾರವಾಗಿ ಪಟಾಕಿಯನ್ನ ಸಿಡಿಸಿ ಸಂಭ್ರಮಿಸಿರುವಂತದ್ದು ಒಂದ್ ಕಡೆ ಆದ್ರೆ, ಮತ್ತೊಂದ್ ಕಡೆ ರೈತರು ಸಾಕಷ್ಟು ವಿರೋಧಗಳಿದೆ, ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಮೊನ್ನೆ JMC ಸರ್ವೆ ಮಾಡಕ್ ಬಂದಂತ ಸಂದರ್ಭದಲ್ಲಿ ಕೂಡ ಸಾಕಷ್ಟು ಅವಾಂತರಗಳು ಕೂಡ ಆಗಿತ್ತು. ಇದ್ರ ನಡುವೆ ಕೂಡ 4 ಕಂದಾಯ ಗ್ರಾಮಗಳಿಗೆ ಅಧಿಸೂಚನೆ ಮಾಡಿರುವಂತದ್ದು ಮತ್ತಷ್ಟು ರೈತರ ಆಕ್ರೋಶಕ್ಕೂ ಕೂಡ ಕಾರಣವಾಗಬಹುದು. ಯಾಕಂದ್ರೆ ಕಳೆದ ಹಲವು ದಿನಗಳಿಂದ ಬೈಲ್ಮಂಗಲ ಗ್ರಾಮದಲ್ಲಿ ಯೋಜನೆ ವಿರುದ್ಧವಾಗಿ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಅಂತಿಮ ಅಧಿಸೂಚನೆ ಆಗ್ತಿದೆ ಅಂತ ವಿಚಾರ ಗೊತ್ತಾಗ್ತಿದಂತೆ ಅವರು ಕೂಡ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸುವಂತದ್ದು. ವಿರೋಧ ನಡುವೆ ಕೂಡ ಜಿಬಿಡಿಎ ಅಂತಿಮ ಅಧಿಸೂಚನೆ ಮಾಡಿರುವಂತದ್ದು ಸಾಕಷ್ಟು ಚರ್ಚೆ ಆಗುತ್ತೆ. ಮತ್ತಷ್ಟು ಹೋರಾಟ ತೀವ್ರ ಸ್ವರೂಪ ಪಡೆದುಕೊಳ್ಳುವಂತ ಸಾಧ್ಯತೆ ಇರುವಂತದ್ದು. ತೇಜಸ್ವಿನಿ, ಧನ್ಯವಾದ ಪ್ರವೀಣ್ ಗೌಡ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು. ಕೆಲವೊಂದಷ್ಟು ರೈತರು ಅಂದ್ರೆ ಈ ಯೋಜನೆಯ ಪರವಾಗಿ ಯಾರ್ಯಾರಿದ್ದಾರೋ ಅವರೆಲ್ಲ ಯಾವ ರೀತಿ ಸಂಭ್ರಮಿಸ್ತಾ ಇದ್ದಾರೆ ಅನ್ನೋದನ್ನ ನೀವು ಕೂಡ ಗಮನಿಸ್ತಾ ಇರಬಹುದು. ಇಲ್ಲಿ ಸಾಕಷ್ಟು ಅನುಮಾನಗಳು ಕೂಡ ಮೂಡ್ತಾ ಇದೆ. ಯಾಕೆ ಅಂದ್ರೆ ಈಗಾಗಲೇ
ಕೆಲವೊಂದಷ್ಟು ನಾಯಕರು ಕೂಡ ಆರೋಪವನ್ನ ಮಾಡ್ತಾ ಇದ್ರು. ಏನಂತ ಆರೋಪ ಮಾಡ್ತಾ ಇದ್ರು? ಈ ಯೋಜನೆ ಪರ ರೈತರು ಏನಿದ್ದಾರೆ ಅವರಿಗೆ ಕಾಂಗ್ರೆಸ್ನಿಂದ ಬೆಂಬಲ ಸಿಗ್ತಾ ಇದೆ ಅನ್ನುವ ಆರೋಪ ಕೇಳಿ ಬಂದಿತ್ತು. ಜೊತೆಗೆ ಅವರು ಸ್ವಯಂ ಪ್ರೇರಿತವಾಗಿ ಈ ಭೂಮಿಯನ್ನ ಸರ್ಕಾರಕ್ಕೆ ಕೊಟ್ಟಿದ್ದಾರಾ ಅಥವಾ ಯಾರ್ದಾದ್ರೂ ಒತ್ತಡ ಇದೆಯಾ ಅನ್ನುವ ಪ್ರಶ್ನೆ ಕೂಡ ಎದುರಾಗಿತ್ತು. ಇದರ ಮಧ್ಯೆ ಇದೀಗ ಇವರು ಸಂಭ್ರಮಿಸ್ತಾ ಇರೋದು ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ. ಮತ್ತೊಂದು ಕಡೆ ರೈತರು ಏನ್ ಹೇಳ್ತಾರೆ ಅಂದ್ರೆ, ಯಾವುದೇ ಕಾರಣಕ್ಕೂ ನಾವು ಕೊಡೋದಿಲ್ಲ, ನೀವು ಕೊಡುವಂತಹ ದುಡ್ಡು ಇವತ್ತು ಇಲ್ಲ ನಾಳೆ ಖಾಲಿಯಾಗುತ್ತೆ, ನಮ್ಮ ಮುಂದಿನ ಪೀಳಿಗೆ ಏನು ಮಾಡಬೇಕು? ಅದೇ ಜಮೀನಿದ್ರೆ ನಾವು ಜಮೀನಲ್ಲಿ ಏನೋ ಒಂದು ಕೆಲಸ ಮಾಡಿಕೊಂಡು ಏನೋ ಒಂದು ಬೆಳೆಯನ್ನ ಬೆಳ್ಕೊಂಡು ಜೀವನವನ್ನ ಸಾಗಿಸ್ತೀವಿ ಅಂತ ಹೇಳಿ ಈ ಯೋಜನೆ ವಿರೋಧ ರೈತರೇನಿದ್ದಾರೆ ಅವರು ಹೇಳ್ತಾ ಇದ್ದಾರೆ. ಇನ್ನು ಈ ಜಟಾಪಟಿ ಏನಿದೆ, ಈ ಜಟಾಪಟಿ ಸಾಕಷ್ಟು ಮುಂದುವರಿತಾ ಇದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ದೇವೇಗೌಡರು ಕೂಡ ಎಂಟ್ರಿಯನ್ನ ಕೊಟ್ಟಿದ್ದಾರೆ, ಸಾಕಷ್ಟು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ರೈತರನ್ನ ಬದುಕಲಿಕ್ಕೆ ಬಿಡಿ, ನೀವು ಯಾಕೆ ಅವರ ವಿರೋಧವನ್ನ ಕಟ್ಕೊಂಡು ಈ ರೀತಿ ಯೋಜನೆಗಳನ್ನ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ದೇವೇಗೌಡರು ಕೂಡ ಈಗಾಗಲೇ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಜೊತೆಗೆ HD ಕುಮಾರಸ್ವಾಮಿ ಅವರು ಕೂಡ ಹೇಳ್ತಾ ಇದ್ರು, ಈಗಾಗಲೇ ಒಂದು ಗಲಾಟೆ ಆಗಿತ್ತು, ಅಲ್ಲಿಯೇ ಸರ್ವೆ ಅಧಿಕಾರಿಗಳು ಸ್ಥಳಕ್ಕೆ ಬಂದಂತಹ ಸಂದರ್ಭದಲ್ಲಿ ಪೊರಕೆ ಏಟನ್ನ ಕೂಡ ನೀಡಿದ್ರು, ಅವರ ಮೇಲೆ ರೈತರ ಮೇಲೆ FIR ಕೂಡ ದಾಖಲಾಗಿದೆ. ಆಗ HD ಕುಮಾರಸ್ವಾಮಿ ಅವರು ಕೂಡ ಹೇಳಿದ್ರು, ಈ ರೈತರ ಮೇಲೆ ಯಾಕೆ FIR ದಾಖಲಾಗಿದ್ದೀರಾ? ನಾನೇನಾದ್ರೂ ತಪ್ಪು ಮಾಡಿದ್ದೀನಿ ಅಂತ ಅನ್ಸಿದ್ರೆ ನನ್ನ ಮೇಲೆ ದೂರನ್ನ ಸಲ್ಲಿಸಿ, ನಾನು ತಪ್ಪು ಮಾಡಿದ್ರೆ ನಾನು ಏನೇ ಶಿಕ್ಷೆ ಇದ್ರೂ ಕೂಡ ಅನುಭವಿಸಲು ರೆಡಿ ಇದ್ದೀನಿ ಅಂತ ಹೇಳಿ HD ಕುಮಾರಸ್ವಾಮಿ ಅವರು ಕೂಡ ತಿಳಿಸಿದ್ರು. ಅದಾದ ಬಳಿಕ ಇದೀಗ ರೈತರು ಸಂಭ್ರಮಿಸ್ತಾ ಇದ್ದಾರೆ.